ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊನ್ನೆ ತಾನೇ ಏನು ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು ನಡೆಸಿರ್ತಕ್ಕಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಕಡ್ಡಾಯ ಎಕ್ಸಾಮ್ ಪರೀಕ್ಷೆ ಇದ್ದಿದ್ದು. ಸೊ ಎಲ್ಲರೂ ಪರೀಕ್ಷೆ ಅಟೆಂಡ್ ಮಾಡಿದರೆ, ಯಾರೆಲ್ಲ ಪರೀಕ್ಷೆ ಅಟೆಂಡ್ ಮಾಡಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೋಬೋದು. ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪರೀಕ್ಷೆಯಲ್ಲಿ 150 ಅಂಕಗಳಿಗೆ ಪರೀಕ್ಷೆನ ನಡೆಸಲಾಯಿತು. 100 ಕ್ವಶನ್ಸ್ ಇತ್ತು. ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇತ್ತು. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ತಪ್ಪು ಬರ್ತಿದ್ರು ಪರವಾಗಿಲ್ಲ, ಎಷ್ಟು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲಿಜಿಬಲ್ ಆಗೋಕ್ಕೆ ನಿಮಗೆ 50 ಮಾರ್ಕ್ಸ್ ಖಂಡಿತವಾಗ್ಲೂ ತೊಗೊಂಡಿರಬೇಕು. 1 ಮಾರ್ಕ್ 49 ಮಾರ್ಕ್ ಬಂದಿದ್ರೂ ಅದು ನೀವು ಎಲಿಜಿಬಲ್ ಆಗಲ್ಲ. 50 ಮಾರ್ಕ್ಸ್ ಖಂಡಿತವಾಗ್ಲೂ ಇರಲೇಬೇಕು. ಸೊ ಎಲಿಜಿಬಲ್ ಆಗ್ತೀರಾ. ಸೊ ಮೇಯ್ನ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ ಅಂತ ಅರ್ಥ. ಸುಮಾರು 5,75,000 ಜನಗಳು ಕ್ಯಾಂಡಿಡೇಟ್ಸು ಅಪ್ಲೈ ಮಾಡಿದರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ. ಆ್ಯಂಡ್ 4,53,000 ಜನರು ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ನ ಬರೆದಿದ್ದಾರೆ. ಆ್ಯಂಡ್ 1,25,000 ಜನರು ಆಬ್ಸೆಂಟ್ ಆಗಿದ್ದರು, ಕ್ಯಾಂಡಿಡೇಟ್ಸ್ ಆಬ್ಸೆಂಟ್ ಆಗಿದ್ದರು. ಸೊ ಮೇಯ್ನ್ ಎಕ್ಸಾಮ್ ಮುಂದಿನ ತಿಂಗಳು ಅಕ್ಟೋಬರ್ 27 ಇರುತ್ತೆ. ಸೊ ಯಾರೆಲ್ಲ ಈ ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಮಾರ್ಕ್ಸ್ ತೊಗೊಂಡಿದ್ರೆ ಅವರು ಕ್ವಾಲಿಫೈ ಆಗಿರ್ತಾರೆ. ಅವರು ಮೇಯ್ನ್ ಎಕ್ಸಾಮ್ನ ಬರಿಬಹುದು. ಆ್ಯಂಡ್ ಸ್ವಲ್ಪ ಹೊಸದಾಗಿ ಮತ್ತೆ ಮರು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ನಡೆದಿಲ್ಲ. ಸೊ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮು ಮುಂದಿನ ತಿಂಗಳು 26ನೇ ತಾರೀಕಿರುತ್ತೆ. ಆ್ಯಂಡ್ ಅವ್ರಿಗೆ ಮೇಯ್ನ್ ಎಕ್ಸಾಮು 27ನೇ ತಾರೀಕಿರುತ್ತೆ. ಎಲ್ಲರೂ ಯಾವಾಗ ಮೇಯ್ನ್ ಎಕ್ಸಾಮ್ ಬರೀತಾರೆ ಆವಾಗ ಮರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವರು ಕೂಡ ಅವತ್ತೇ ಮೇಯ್ನ್ ಎಕ್ಸಾಮ್ ಬರಿಬೇಕಾಗುತ್ತೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ನೋಡ್ಕೊಳ್ಳಿ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಂದರೆ ಸಾಧ್ಯ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಏನು ಕೀ ಆನ್ಸರ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೋಬೋದು. ನಾನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.